ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಚಿತಾ ಮಂಡಿ. ನೀಟ್ 2026 ಪರೀಕ್ಷೆಯಲ್ಲಿ ನಾನು ಆಲ್ ಇಂಡಿಯಾದಲ್ಲಿ ನೀಟ್ ಪಡೆದಿದ್ದೇನೆ ಮತ್ತು ಕರ್ನಾಟಕ ಸ್ಟೇಟಲ್ಲಿ ಸೆಕೆಂಡ್ ರ್ಯಾಂಕ್ ಪಡೆದುಕೊಂಡೆ. ರಿಸಲ್ಟ್ ನೋಡಿದ ಮೇಲೆ ನನಗೂ ನಮ್ಮ ಫ್ಯಾಮಿಲಿ ಮತ್ತು ನಮ್ಮ ಟೀಚರ್ಸ್ ಎಲ್ಲ ಭಾಳ ಖುಷಿ ಪಟ್ಟರು. ಮತ್ತು ನಾನು ಶ್ರೀ ಚೈತನ್ಯ ಯೂನಿವರ್ಸಿಟಿಯವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ 2 ವರ್ಷಗಳ ಕಾಲ ಭಾಳ ಶ್ರಮ ಪಡಬೇಕಿತ್ತು. ಆದರೆ ನಮ್ಮ ಶಿಕ್ಷಕರು ಪೋಷಕರ ಸಪೋರ್ಟಿಂದ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. My name is Vaishnavi Das. I have secured All India rank of 20 in category in NEET 2026 and I'm the Karnataka doctor for NEET 2026. I studied in Sri Chaitanya from class 8 till class 12, initially in Electronics City branch and then I completed my 11th and 12th in the JP Nagar branch. I studied in the MBA program followed by the Elite program. So primarily for my success, I would like to thank my teachers from the bottom of my heart for all the knowledge that they have imparted to me. Then my parents who have supported me day and night, and to all the Sri Chaitanya administration who has supported every single decision that I have ever taken from the day that I joined. It's honestly been a very long journey. From 8th grade till now, a total journey of 5 years and 2 years of extreme efforts, all through 11th and 12th. It takes a lot, but it's a very long journey. But I can proudly say that with the help of all my teachers, I'm standing here today. ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ವಿದ್ಯಾರ್ಥಿನಿಯರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಚೈತನ್ಯ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಇರ್ತಕ್ಕಂಥ ಚೈತನ್ಯ. ಈಗ ನೋಡಿ, ನನಗೆ ಅಂಗಗಳಿಂದ ಇದ್ರೂ ಕೂಡ ಸಾಧನೆ ಮಾಡ್ಬೋದು, ಅಚೀವ್ಮೆಂಟ್ ಮಾಡ್ಬೋದು, ನಮಗೆ ಅನುಕಂಪ ಬೇಡ, ಅವಕಾಶ ಕೊಡಿ ಅನ್ನೋ ದಿಕ್ಕಿನಲ್ಲಿ ಒಂದು ದಿನ ಸರ್ಕಾರದ ಮಟ್ಟದಲ್ಲಿ, ಸಮಾಜದ ಮಟ್ಟದಲ್ಲಿ ನಾನು ಈ ಒಂದು ಸಾಧನೆಗಳನ್ನು ಮಾಡಿ ನನಗೆ 4 ಕೈ 4 ಕಾಲುಗಳನ್ನ ಕೊಡದೆ, 2 ಕೈಯ ಕಾಲುಗಳನ್ನ ಕೊಡದೇ ಇದ್ದು ದೇವರಿಗೆ ನಾನು ನಿಂದಿಸ್ತಾ ಇಲ್ಲ, ನಮ್ಮ ತಂದೆ ತಾಯಿಗಳಿಗೂ ನಿಂದಿಸ್ತಾ ಇಲ್ಲ. ಇದು ದೇವರು ಕೊಟ್ಟಿರೋ ವರ ಅಂತ ತಿಳ್ಕೊಂಡು ನಾನು ಇವತ್ತೊಂದು ದಿನ ಈ ಸಾಧನೆಗಳನ್ನ ನಿಮ್ಮೆಲ್ಲರ ಸಾರ್ವಭೌಮತೆಯಿಂದ ಮಾಡಿದ್ದೀನಿ ಅನ್ನೋದಕ್ಕೆ ಹೆಮ್ಮೆ ಪಡ್ತೇನೆ. ಅದೇ ರೀತಿ ಚೈತನ್ಯ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳುಗಳಿಗೆ ನಾನು ಹೇಳೋದು ಇಷ್ಟೇ. ಇವತ್ತು ದಿನ ಈ ಚೈತನ್ಯ ಟೆಕ್ನೋ ಸಂಸ್ಥಾಪಕರಿಗೆ ಮೊದಲನೇದಾಗಿ ನಾನು ಅವರಿಗೆ ನನ್ನ ಹೃತ್ಪೂರ್ವಕವಾದ ಗೌರವಗಳನ್ನು ಕೊಡಬೇಕಾಗುತ್ತೆ. 1-2 ಮಾತುಗಳನ್ನು ಅವ್ರ ಬಗ್ಗೆ ಆಡಬೇಕಾಗುತ್ತೆ. ದಯಮಾಡಿ ನೀವು ಇನ್ನು ಮುಂದೆ ಈ ಸಂಸ್ಥೆಯನ್ನ ಇನ್ನು ಎತ್ತರಕ್ಕೆ ಬೆಳೆಸ್ಕೊಂಡು ಹೋಗಿ ಈ ಶಾಲೆಯ ಮಕ್ಕಳುಗಳಿಗೆ ಭಾರತ ರತ್ನ ಬರುವಂತ ದಿಕ್ಕಿನಲ್ಲಿ ತಾವು ಸಾಧನೆಗಳನ್ನ ಮಾಡಬೇಕು. ನೀವು ಮಾಡಿದ್ದೀರಾ ಅನ್ನೋದು ಛಲ ನನಗಿದೆ, ನೀವು ಮಾಡ್ತೀರಕ್ಕಂತ. ಆದರೆ ಇವರು ಮಾಡಿದಂತ ತ್ಯಾಗಮಯ ಕೆಲಸಕ್ಕೆ ದೇಶನೇ ಅಲ್ಲ, ವಿಶ್ವನೇ ತಲೆ ಮಾಡಬೇಕು. ಆ ರೀತಿಯಲ್ಲಿ ಈ ಒಂದು ಚೈತನ್ಯ ಶಾಲೆ ಹೋಗ್ತಾ ಇರೋದು ನನ್ನ ಗಮನಕ್ಕೆ ಬಂದು ತುಂಬಾ ವೆರಿ 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 ಪ್ರೌಡ್ ಆಫ್ ನಮ್ಮ ಈ ಶಾಲೆಯ ಸಂಸ್ಥಾಪಕರಾದಂಥ ನಮ್ಮ ಡಾಕ್ಟರ್ BS ರಾವ್ ಅವರಿಗೆ ಹಾಗೂ ಶ್ರೀಮತಿ ಲಕ್ಷ್ಮೀಬಾಯಿ ಅವರಿಗೆ ನನ್ನ ಹೃತ್ಪೂರ್ವಕವಾದ ಕೃತಜ್ಞತಾಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ. ಯಾಕಂದ್ರೆ ನಿಮ್ಮಂತ ಮಕ್ಕಳನ್ನ ಈ ಭಾರತ ದೇಶಕ್ಕೆ ಕೊಡಬೇಕು, ಅವ್ರನ್ನ ವಿದ್ಯಾವಂತರು ಮಾಡ್ಬೇಕು. ಇವತ್ತು ದಿನ ನಮ್ಗೆ ಅವಿದ್ಯಾವಂತರಾದ್ರೆ ಏನೂ ಸಾಧನೆ ಮಾಡೋಕ್ಕಾಗಲ್ಲ ಮಕ್ಕಳ. ಆದ್ರೆ ದೇವರು ಕೊಟ್ಟಿರ್ತಕ್ಕಂಥದ್ದು ಇದು ವರ, ವಿದ್ಯೆ